ಹಲೋ ರೀ ಮೇಡಮ, ನಮಸ್ತೆ ರೀ. ಏನಂತೀರಿ ನಮ್ದು ಕ್ಲಾಸಿನ ಬಗ್ಗೆ ಎಲ್ಲ ಕಲ್ತು ಇವತ್ತು ಹೊಂಟೇರಿ ನಿಮ್ಮ ಮನೆಗೆ. ನಮಗೆಲ್ಲ ನಮ್ಮದು ಹೆಂಗೆ ಟ್ರೈನಿಂಗ್ ಕೊಡ್ತೀವಿ, ಆಮೇಲೆ ನೆಕ್ಸ್ಟ್ ಬರೋರ ಸಲುವಾಗಿ ಎಲ್ಲರೂ ಬರೋದಿಲ್ಲ ಅಂತಿರ್ತಾರೆ ಸೈಕಲ್ ಬರಲಾರ್ದವ್ರಿಗೆಲ್ಲ. ಅದಕ್ಕೆ ನಿಮಗೆಲ್ಲ ಏನು ಅನ್ನಿಸ್ತೈತಿ ಒಂದೆರಡು ಮಾತೊಳಗೆ ಹೇಳ್ರಿ. ಒಂದೇ ಅಂದರೆ ನಾನು ಜೀರೋದಿಂದ ಬಂದಿದ್ವಿ. ಹ್ಞೂ ರೀ, ಏನೇನು ಗೊತ್ತಿಲ್ಲ, ಬೇಸಿಕ್ ನಾಲೆಜ್ ಇಲ್ಲ. ಹ್ಞೂ ರೀ, ಇವಾಗ ಅದೆಲ್ಲ ಗೊತ್ತಾಗಿ ಕಾಲ ಮೇಲೆ ಇಟ್ಕೊಂಡು ಮ್ಯಾನೇಜ್ ಮಾಡುವ ಎಲ್ಲಾರಂಗ ನೀವು ಗಾಡಿ ನಡೆಸ್ಲಿಕ್ಕತ್ತೀರಿ. ನಾನು ಈಗ ಹೊಸ ತೊಗೋಬೇಕಂತದೇನೆ. ಹ್ಞೂ ರೀ, ಅದನ್ನು ತೊಗೊಂಡು ನಾನು ಹೊಸಾಡುವಷ್ಟು ನೀವು ಒಬ್ಬರ ಮಾಡುವಷ್ಟು ನಿಮ್ಗೆ ಟೀಚರ್ ಎಲ್ಲ ಚೆಂದಾಗಿ ಹೇಳ್ಕೊಟ್ಟಾರ ಅಂತೀರಿ ನೀವು, ಹೌದಿಲ್ರಿ? ಭಾಳ ಹೇಳ್ಕೊಟ್ಟು. ಅಂದರೆ ಸ್ಟ್ಯಾಂಡ್ ಹಾಕೋದು, ತೆಗೆಯೋದು, ಎಕ್ಸಲೇಟ್ರು, ಬ್ರೇಕು ಅಲ್ಲಿಂದ ಹಿಡಿದು ಒಟ್ಟು ನಿಮ್ಮ ಗಾಡಿ ನೀವು ಒಬ್ಬರೇ ಸ್ವತಃ ನಡೆಸ್ಬೋದು, ಅಷ್ಟು ಕೆಪಾಸಿಟಿ ನಿಮಗೆ ಬಂದದ. ಓಕೆ, ನೆಕ್ಸ್ಟ್ ಬರೋರಿಗೆ ಎಲ್ಲರೂ ಹೆದರ್ತಿರ್ತಾರೆ ರೀ, ಬೀಳ್ತೀವಿ ಗಾಡಿ ಬರಂಗಿಲ್ಲ. ಮೇಲೆ ಡಿಪೆಂಡ್ ಆದರೆ ನಿಮ್ಮ ಹತ್ರ ಟೀಚರ್ ಕಲಿಬೋದು ನೋಡಿ. ಅಯ್ಯೋ ದೇವ್ರೆ, ಯಾವುದೇ ಕಾರಣಕ್ಕೂ ಲೋ ಆಗಿ ನಮ್ಮನ್ನ ಮಾಡಿಲ್ಲ. ಯಾವಾಗಲೂ ಕಾನ್ಫಿಡೆನ್ಸ್ ಕೊಟ್ಕೊಂತಾನೆ ಹೌದ್ರಿ, ಕಲಿಸ್ಕೊಟ್ಟಿದ್ದೀವಿ. ಹ್ಞೂ ರೀ, ಅದರಿಂದ ಬರ್ತದೆ ಅನ್ನೋವಂಥ ವಿಶ್ವಾಸ ರೀ, ಹೌದಿಲ್ರಿ? ಚೆನ್ನಾಗಿ ಹೇಳ್ಕೊಟ್ರಿ. ಹ್ಞೂ ರೀ, ತೃಪ್ತಿ ಡ್ರೈವಿಂಗ್ ಸ್ಕೂಲಿಗೆ ಬಂದು ಫುಲ್ಲಿ ಸ್ಯಾಟಿಸ್ಫೈಡ್ ನೀವು, ಸ್ಯಾಟಿಸ್ಫೈಡ್. ಹೌದಿಲ್ರಿ? ನೆಕ್ಸ್ಟ್ ಬರೋರಿಗೆಲ್ಲ ನೀವು ಒಂದು ಮಾದರಿ ಇದ್ದಂಗೆ, ಹೌದಲ್ರಿ? ನಾನು ಜೀರೋದಿಂದನೇ ಬಂದಿರೋದು. ಹ್ಞೂ ರೀ, ಏನೂ ನಾಲೆಜ್ ಇಲ್ಲ. ಆಮೇಲೆ ಹೆದರ್ತಿದ್ರಿ, ತುಂಬ ಹೆದರ್ತಿದ್ರಿ ನೀವು, ಹೌದು, ಗಾಡಿ ಮೇಲೆ ಕೂಡ್ಲಿಕ್ಕೆ ಅಂತಿದ್ರಿ, ಹೌದಲ್ರಿ? ಅದೇ ರೀ, ಅಂತಕ್ಕೆ ಮತ್ತೆ ಇಲ್ಲಿ ಕಾಲು ಇಟ್ಕೊಂಡು ಹೊಡಿತೀನಿ ಅಂದ್ರೆ ನನಗೆ ನಂಬಕ್ಕಾಗತ್ತಿಲ್ಲ. ಓಹೋ, ಕಾಂಗ್ರ್ಯಾಚುಲೇಷನ್ ರೀ ಮೇಡಮ್. ನಿಮ್ದು ಗಾಡಿ ತೊಗೊಂಡಿಂದ ನಿಮ್ಮ ಗಾಡಿ ತೊಗೊಂಡು ನಮ್ಮ ಮನೆಗೆ ಬರ್ರಿ ನೀವು. ಹಾಂ, ಓಕೆ ರೀ, ಆಲ್ ದ ಬೆಸ್ಟ್ ರೀ.